ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DBJ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ ಮುಖ್ಯಸ್ಥ. ಇವತ್ತು ನಾನು ಚನ್ನಗಿರಿ ತಾಲೂಕಿನಲ್ಲಿರ್ತಕ್ಕಂಥ ಒಬ್ಬ ಗೋಮುಖ ವ್ಯಾಘ್ರ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ಈ ಗುರುಮೂರ್ತಿ ಏನ್ ಮಾಡಿದ್ದಾನೆ? ಯಾರು ಈ ಗುರುಮೂರ್ತಿ? ಈ ಗುರುಮೂರ್ತಿಗೂ ಚನ್ನಗಿರಿ ತಾಲೂಕಿಗೂ ಏನು ಲಿಂಕು? ಚನ್ನಗಿರಿ ತಾಲೂಕಿನಲ್ಲಿರ್ತಕ್ಕಂಥ ಇಂದಿರಾ ವಸತಿ ಶಾಲೆಯ ಆಯೋಜಕ ಅಥವಾ ಪ್ರಿನ್ಸಿಪಾಲ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಚನ್ನಗಿರಿ ತಾಲೂಕು MLA ಅವರೇ ಇದು ನಿಮ್ಮ ಗಮನದಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ಅರ್ಜಿ ಸಮೇತನೂ ಸಹ ಕೊಟ್ಟಿದ್ದೀರಾ. ಬಟ್ ಇಲ್ಲಿ ಚನ್ನಗಿರಿ ತಾಲೂಕು ಕಾರಿಗನೂರು, ಚನ್ನಗಿರಿ ತಾಲೂಕು ಸಂತೆಬೆನ್ನೂರು, ಚನ್ನಗಿರಿ ತಾಲೂಕು ಮಾವಿನಹೊಳೆ, ಹೇಗೆ ಈ ಮೂರು ಕಡೆ ಹಾಸ್ಟೆಲ್ಗಳಿದಾವೆ, ಆ ಮೂರು ಹಾಸ್ಟೆಲ್ಗೆ ಇವರೇ ಪ್ರಿನ್ಸಿಪಾಲ್. ಬಟ್ ಇಲ್ಲಿ ನಾನು ಯಾಕೆ ಇವರು ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವ್ಯಕ್ತಿ ಏನು ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಮಾಡದೇ ಇರತಕ್ಕಂಥವೆಲ್ಲವನ್ನು ಮಾಡಿದ್ದಾನೆ. ಏನಪ್ಪ ಮಾಡಿದ್ದಾನೆ ಆ ವ್ಯಕ್ತಿ ಅಂತ ಹೇಳಿದ್ರೆ, ಸುಮಾರು 150 ಕ್ವಿಂಟಲ್ ಅಕ್ಕಿಯನ್ನ ಒಂದೇ ಕಡೆ ಸ್ಟಾಕ್ ಮಾಡಿದ್ದಾನೆ. ಮಾವಿನಹೊಳೆಯಲ್ಲಿ. ಅದಾದ ಮೇಲೆ ಮಕ್ಕಳಿಗೆ ಬಿಸಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಆದೇಶ ಇರುತ್ತೆ. ಯಾವುದೇ ಕಾರಣಕ್ಕೂ ಬಿಸಿ ನೀರಿನ ವ್ಯವಸ್ಥೆ ಮಾಡಿಲ್ಲ. ಅದೇ ರೀತಿಯಾಗಿ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸರಿಯಾಗಿ ಓದಿಸ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯವಾಗಿರುತ್ತೆ. ಅಲ್ಲಿಗೆ ಏನ್ ಬೇಕು ಏನ್ ಬೇಡ, ಯಾವ ವ್ಯಕ್ತಿಗೆ ಏನ್ ಸಹಾಯ ಮಾಡಬೇಕು, ಯಾಕೆಂದ್ರೆ ಒಬ್ಬ ಪ್ರಿನ್ಸಿಪಾಲ್ ಇರ್ಬೇಕಾಗಿರ್ತಕ್ಕಂಥ ಒಂದು ಗುಣ ಲಕ್ಷಣಗಳು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಆದೇಶ ಇದು ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ, ಆದೇಶ ಪ್ರತಿಯಲ್ಲಿ ಬಂದಿರತಕ್ಕಂಥ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಗುರುಮೂರ್ತಿಯವರಿಗೆ ಗುರುಮೂರ್ತಿ ಸುಮ್ನಿದ್ ಗುಮ್ದ ಚನ್ನಗಿರಿಯ ಎಲ್ಲ ಮಕ್ಕಳಿಗೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಒಬ್ಬ ಶಿಕ್ಷಕ ಮಕ್ಕಳ ಬೆಳವಣಿಗೆಯನ್ನ ಸಹಿಸಕ್ಕಾಗ್ತಾ ಇಲ್ಲ ಇಲ್ಲಿ ಅಂತ ಹೇಳಿದ್ರೆ, ಯಾವ ಒಂದು ಹಿತದೃಷ್ಟಿಯಿಂದ ಇವನನ್ನು ಇನ್ನು ಇಟ್ಕೋಬೇಕು ಹೇಳಿ ಆ ಒಂದು ಇಲಾಖೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ, ಸಮಜಾಯಿಸಿ ಉತ್ತರ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸರ್ಕಾರಿ ಇಲಾಖೆಯಲ್ಲಿ ಅದರದೇ ಆದ ಒಂದು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ. ಬಟ್ ಇಲ್ಲಿ ಬೇರೆ ಕಡೆಗೆ ಹಾಸ್ಟೆಲ್ಗೆ ಹೋಗ್ಬೇಕಾಗಿರ್ತಕ್ಕಂಥ ಅಕ್ಕಿ ಗೋಧಿಗಳನ್ನೆಲ್ಲ ಯಾಕೆ ಒಂದೇ ಕಡೆ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡ್ರು ಅನ್ನೋದಕ್ಕೆ ಉತ್ತರ ಬೇಕಲ್ವಾ? ಅದೇ ರೀತಿಯಾಗಿ ಏನು ಈ ಮೂರು ತಾಲೂಕಿನಲ್ಲೂ ಮೂರು ಹಾಸ್ಟೆಲ್ಗಳಲ್ಲೂ ಒಂದೇ ತಾಲೂಕಿನಲ್ಲಿ ಈ ತರದ ಗೋಮುಖ ವ್ಯಾಘ್ರಗಳನ್ನ ಇಟ್ಕೊಳ್ಳೋದು ಬೇಡ. ಸರ್ಕಾರಿ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹೇಗಿರ್ಬೇಕು? 4 ಜನ ಮಾದರಿ ಆಗಿರ್ಬೇಕು ಅಲ್ವಾ? ಇವರು ಮಾದರಿ ಆಗಿದ್ದಾರೆ ಅಂತ ಹೇಳ್ತಾ ಇನ್ನು ಒಂದು ವಿಚಾರವನ್ನ ನಾನು ನಿಮಗೆ ತಿಳಿಸ್ಲೇಬೇಕು. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಇನ್ನು ಉಳಿದಿದ್ದನ್ನ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಮತ್ತ ಇದರಲ್ಲಿ ಹೇಳಂತ ನೆಸೆಸಿಟಿ ಏನು ಇಲ್ಲ. ಕರ್ನಾಟಕ ವಸತಿ ಶಿಕ್ಷಣ ಇಲಾಖೆ ಅಡಿಯಲ್ಲಿ 22/12/2025 ಅರ್ಜಿ ಹೋಗಿರುತ್ತೆ. 6/2/26 ನೋಟಿಸ್ ಇಶ್ಯೂ ಆಗಿರುತ್ತೆ. 7/2 ಸಮಜಾಯಿಸಿ ಉತ್ತರ ಕೊಟ್ಟಿರ್ತಾರೆ. ಸಮಜಾಯಿಸಿ ಉತ್ತರ ಸರಿ ಇಲ್ಲ ಅಂತ ಆ ಕಡೆಯಿಂದ ರಿಪೋರ್ಟ್ ಬರುತ್ತೆ. ಇದಿಷ್ಟು ಸಂತೆಬೆನ್ನೂರು, ಕಾರಿಗನೂರು, ಮಾವಿನಹೊಳೆ ಹಾಸ್ಟೆಲ್ಗಳ ವಿವರ. ನೋಡಿ, ಈ ಅಧಿಕಾರಿಯನ್ನ ಏನ್ ಮಾಡ್ಬೇಕು ಅಂತ ನೀವ್ ಹೇಳ್ಬೇಕು. ವಿಚಾರ ತಿಳಿಸೋ ಜವಾಬ್ದಾರಿ ಮಾತ್ರ ನಮ್ದಾಗಿರುತ್ತೆ. ನಮಸ್ಕಾರ.